ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಪೇಜಲ್ಲಿ ಸ್ವಲ್ಪ ದಿನ ಜಾಸ್ತಿ ಗ್ಯಾಪ್ ತೊಗೊಂಡ್ಬಿಟ್ಟೆ ಅಂತಲೇ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ಇವತ್ತಿಂದ ಆದಷ್ಟು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಪೋಸ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟು ದಿನ ನನ್ನ ಪೇಜ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಐ ಹೋಪ್ ಇನ್ಮೇಲೂ ಕೂಡ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ವೀಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನಾನು ಶೇರ್ ಮಾಡುವಂತಹ ನನ್ನ ಒಪಿನಿಯನ್ ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇವತ್ತಿನ ವಿಚಾರ ಬಂದು ಯೋಗ್ಯತೆಗೆ ಮೀರಿದ ಆಡಂಬರ ಮನುಷ್ಯನನ್ನು ಸಾಲಗಾರನನ್ನಾಗಿ ಮಾಡುತ್ತೆ ಅನ್ನೋದು. ಇದು ಎಷ್ಟು ಸತ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ, ಅಲ್ವಾ? ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ, ನಾವು ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿನೋ ಅಥವಾ ಯಾರ ಮೇಲೆ ಚಾಲೆಂಜ್ ಮಾಡೋಕ್ಕೋಗಿನೋ ನಮ್ಮ ಅವಶ್ಯಕತೆಗೆ ಮೀರಿ ನಾವು ಒಂದು ಜೀವನ ನಡೆಸಬೇಕು ಅಂತ ಡಿಸೈಡ್ ಆಗ್ತೀವಿ. ಬಟ್ ನಾವು ಡಿಸೈಡ್ ಮಾಡೋದು ಎಷ್ಟು ಈಸಿ ಅಂತ ತುಂಬ ಬೇಗ ಅನಿಸ್ಬಿಡುತ್ತೆ ನಮಗೆ. ಬಟ್ ಆಮೇಲೆ ಅದರಿಂದ ಬರೋಂತಹ ರಿಸಲ್ಟ್ ಏನಿರುತ್ತಲ್ವ ಫ್ಯೂಚರ್ಗೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಆ ಟೈಮಿಂಗ್ ಕಾಸ್ಟ್ ನನಗೆ ಇದು ಬೇಕಂದರೆ ಬೇಕು, ಅವ್ರು ತೊಗೊಂಡಿದ್ದಾರೆ ನಾನು ತೊಗೋಬೇಕು, ಅವ್ರ ಹತ್ರ ಇದೆ ನನ್ನ ಹತ್ರನೂ ಇರಬೇಕು ಅಷ್ಟೇ, ಅವ್ರಿಗಿಂತ ನಾನೇನು ಕಮ್ಮಿನಾ? ಸೊ ಈ ಥರ ನಮ್ಮಲ್ಲೇ ಒಂದು ಏನು ಗೊತ್ತೋ ಗೊತ್ತಿಲ್ಲದೇನೋ ಒಂದು ನೆಗೆಟಿವ್ ಥಾಟ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ, ನಮಗೆ ನಮ್ಮ ಅವಶ್ಯಕತೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರೋ ತೊಗೊಂಡಿದ್ದಾರೆ ಅಥವಾ ಅವ್ರ ಹತ್ರ ಇದೆ ಅನ್ನೋ ಒಂದು ಜಲಸೆ ಫೀಲಿಂದ ನಾವು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ತುಂಬ ಸಲ ನಮಗೂ ಕೂಡ ದುಡ್ಡಿನ ವಿಷಯ ಅಂತ ಬಂದಾಗ ಅನ್ನಿಸ್ಬೋದು, ಇಲ್ಲಪ್ಪ ನಾನು ಲಿಮಿಟಾಗಿ ಖರ್ಚು ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ. ಬಟ್ ಮನುಷ್ಯನ ಸಹಜ ಗುಣ ಅಲ್ವಾ, ನಮ್ಗೆ ಅವಶ್ಯಕತೆ ಇದ್ದರೂ ಇಲ್ಲ ಅಂತಂದ್ರೂ ಬೇರೆಯವ್ರ ಮುಂದೆಲ್ಲ ಶೋ ಆಫ್ ಮಾಡೋಕ್ಕೋಸ್ಕರ ಆದರೂ ಕೆಲವೊಂದು ವಸ್ತುಗಳನ್ನ ಮನೆಗೆ ತೊಗೊಂಡು ಬರ್ತೀವಿ. ಅಥವಾ ನಮಗೇನು ಅವಶ್ಯಕತೆನೇ ಇರೋಲ್ಲ, ಆ ಥರ ಬೇಡದೇ ಇರೋ ಖರ್ಚುಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂದರೆ ಬೇರೆಯವ್ರ ಮುಂದೆ ಶೋ ಆಫ್ ಮಾಡ್ಕೋಬೇಕು, ಬೇರೆಯವ್ರು ನಮ್ಮನೇನು ನಾವು ಕಡಿಮೆ ಇದ್ದೀವಿ ಅಂತ ನೋಡಬಾರ್ದು, ಈ ಥರ. ಹಾಗಾಗಿ ನಮ್ಮ ಯೋಗ್ಯತೆಗೆ ಮೀರಿ ನಾವು ಜೀವನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕಲಿ ನಾವು ಸಾಲಗಾರ ಹಾಗೇ ಆಗ್ತೀವಿ. ಹೌದು ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನಮಗೊಂದು 10-15 ಸಾವಿರ ಸ್ಯಾಲ್ರಿ ಬರ್ತಾ ಇದೆ ಅಂತಂದರೆ ಅದಕ್ಕೆ ತಕ್ಕಂತೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಹಾಗಿದ್ರೇ ಓಕೆ. ಸೊ ಇಲ್ಲಪ್ಪ ಅದಕ್ಕಿಂತ ಮೀರಿ ನನ್ನ ಜೀವನ ಹೋಗಬೇಕು ಅಂತಂದಾಗ ಅದೇ ರೀತಿ ನಾವು ದುಡಿಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿಕೊಂಡು ಆ ಥರ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ನಮಗೆ ಅರ್ನಿಂಗ್ಸ್ ಮಾತ್ರ ಕಡಿಮೆ ಇದೆ, ಎಕ್ಸ್ಪೆನ್ಸಸ್ ಮಾತ್ರ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಆಟೋಮೆಟಿಕಲಿ ಸಾಲಗಾರ ಹಾಕೇ ಆಗ್ತೀವಿ. ಆದರೆ ಅದೇ ಸಾಲದಿಂದ ನಮಗೆ ಕೊನೆಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಖುಷಿ ಇರೋದಿಲ್ಲ. ಜೊತೆಲಿ ನಾವು ತೊಗೊಂಡಿದ್ದಂತಹ ವಸ್ತುಗಳಿಂದ ನಮಗೆ ಇನ್ನೂ ಕೂಡ ಕಿರಿಕಿರಿ ಆಗಲಿಕ್ಕೆ ಶುರು ಆಗುತ್ತೆ ಹೊರತು ನಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ. ಬೇರೆಯವ್ರ ಮುಂದೆ ಏನೋ ಶೋ ಆಫ್ ಮಾಡ್ಬೋದು ನಾವು, ಬಟ್ ರಿಯಲ್ ಆಗಿ ಸಫರ್ ಆಗೋದು ನಾವು ಅಥವಾ ನಮ್ಮ ಫ್ಯಾಮಿಲಿ ಆಗಿರ್ತಾರೆ ಅಷ್ಟೇ. ಹಾಗಾಗಿ ಏನೇ ಒಂದು ದುಡ್ಡನ್ನು ಖರ್ಚು ಮಾಡೋಕ್ಕೂ ಮುಂಚೆ ಒಂದೊಂದು ರೂಪಾಯಿನೂ ದಯವಿಟ್ಟು ಯೋಚನೆ ಮಾಡಿ. ಯಾಕಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದಾಗ ಯಾರು ಕೂಡ ಬಂದು ನಿಮ್ಮ ಸಹಾಯಕ್ಕೆ ನಿಲ್ಲೋದಿಲ್ಲ. ಅದು ನೆನಪಿಲ್ಲಿ, ನೀವು ನಿಮ್ಮ ಫ್ಯಾಮಿಲಿ ಅಷ್ಟೇ ಕೊನೆಗೆ ಸಫರ್ ಆಗೋದು. ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.